ಆರ್ವಿ ಕಾಲೇಜ್ನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ ಏಕೀಕರಣ ಕಥೆಗಳು ಸರಣಿಯ ದಿನ 2. ಏಕೀಕರಣದ ಮೊದಲ ಹೆಜ್ಜೆ. 1890 ಅದು ಮೌನದ ಕಾಲ. ಕನ್ನಡ, ನಮ್ಮ ಅಸ್ತಿತ್ವ, ನಮ್ಮ ಸಾಹಿತ್ಯ, ನಮ್ಮ ಸ್ವಾಭಿಮಾನ ಎಲ್ಲವೂ ಅನ್ಯ ಭಾಷೆಗಳ ಗದ್ದಲದಲ್ಲಿ ಕಳೆದು ಹೋಗಿತ್ತು. ಕನ್ನಡಕ್ಕೆ ಅಕ್ಷರಶಃ ಜೀವ ಇರಲಿಲ್ಲ. ಆದರೆ ಆ ಮೌನದಿಂದ ಒಂದು ಧ್ವನಿ ಎದ್ದಿತು. ರಾಮಚಂದ್ರ ಹನುಮಂತರಾಯ ದೇಶಪಾಂಡೆ, ವೃತ್ತಿಯಿಂದ ವಕೀಲರು, ಹೃದಯದಿಂದ ಶಿಕ್ಷಣ ತಜ್ಞರು, ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದವರು. ಬಾಲ್ಯದಿಂದಲೇ ಕನ್ನಡಿಗರ ಮೇಲೆ ಅನ್ಯ ಭಾಷೆಯ ಹೇರಿಕೆಯನ್ನು ಖುದ್ದಾಗಿ ಅನುಭವಿಸಿದ ಇವರು 1890 ಜುಲೈ 20ರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದರು. ಇದು ಕೇವಲ ಒಂದು ಸಂಘಟನೆಯಲ್ಲ, ಇದು ಕನ್ನಡಕ್ಕೆ ಕೊಟ್ಟ ಭರವಸೆ, ನಮ್ಮ ಭಾಷೆಗೆ ಅದರ ಧ್ವನಿಯನ್ನು ಹಿಂದಿರುಗಿಸುವ ಸಂಕಲ್ಪ. ಅವರ ಗುರಿ ಚದುರಿ ಹೋದ ಕವಿಗಳು, ಚಿಂತಕರನ್ನು ಒಂದೇ ಸೂರಿನಡಿ ತರಬೇಕು, ಕನ್ನಡ ಸಾಹಿತ್ಯದ ನೆಲೆಯನ್ನು ಬಲಪಡಿಸಬೇಕೆಂಬುದು. ಶಾಲೆ ಕಾಲೇಜುಗಳಲ್ಲಿ ಕನ್ನಡ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಬೇಕು. ಏಕೆಂದರೆ ದೇಶಪಾಂಡೆಯವರು ಮಾತೃಭಾಷೆಯಲ್ಲಿ ಶಿಕ್ಷಣವು ಪ್ರಗತಿಗೆ ಪ್ರಮುಖ ಎಂದು ನಂಬಿದ್ದರು. ಈ ಹೆಜ್ಜೆಯಿಂದ ಧಾರವಾಡ ನವ ಕರ್ನಾಟಕದ ತೊಟ್ಟಿಲಾಯಿತು. ಇಲ್ಲಿ ಏಕೀಕರಣದ ಬೀಜವನ್ನು ಬಿತ್ತಲಾಯಿತು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ಮೊದಲ ಕನ್ನಡ ಬರಹಗಾರರು ಹಾಗೂ ಚಿಂತಕರ ಸಭೆ ಯಾವಾಗ ಹಾಗೂ ಎಲ್ಲಿ ನಡೆಯಿತು? ಕಾಮೆಂಟ್ನಲ್ಲಿ ಉತ್ತರಿಸಿ. ಧನ್ಯವಾದಗಳು.